ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಶ್ರುತಿ ಬರ್ಡೇ ಇದೆ, ಸೊ ಬರ್ಡೇಗೆ ಹೋಗ್ತಾ ಇದ್ದೀವಿ. ಎಲ್ಲೋಗ್ತಿದ್ದೀವಿ ಏನಂತ ನನಗೂ ಗೊತ್ತಿಲ್ಲ. ಅವರು ಕೇಕ್ ಕಟ್ಟಿಂಗ್ ಎಲ್ಲ ಅಲ್ಲಿ ಇಟ್ಕೊಂಡಿದ್ದಾರೆ, ಅಲ್ಲಿ ಹೋದ್ಮೇಲೆ ವೀಡಿಯೋ ಮಾಡ್ತೀವಿ. ಸದ್ಯಕ್ಕೆ ನಾವಿಬ್ಬರು ನಮಗೆ ಗೊತ್ತಿಲ್ಲದೇ ಮ್ಯಾಚಿಂಗ್ ರೆಡಿಯಾಗಿರೋದು. ಹಾಗೆ ಗಿಫ್ಟ್ ತೊಗೊಬಂದಿದ್ದೀನಿ, ಅದನ್ನು ಹಾಗೆ ಅಟ್ಯಾಚ್ ಮಾಡ್ತೀನಿ. ಜಾಸ್ತಿ ಮಾಡಾಯ್ತಾ ಜಾನು ಇಲ್ವೋ ಗೊತ್ತಿಲ್ಲ ನನಗೆ. ಕೆಲವರು ರೆಡಿಯಾಗಿ ಕೆಳಗಡೆ ಹೋಗಿದ್ದಾರೆ, ಇನ್ನು ಕೆಲವರು ರೆಡಿ ಆಗ್ತಿದ್ದಾರೆ. ನಮ್ಮ ಮನೆ ಮಕ್ಕಳು ಆಟೋ ಸಾಮಾನೆಲ್ಲ ಚೆಲ್ಲಿ ಎಲ್ಲ ಕಸ ಮಾಡಿಕ್ಕವ್ರೆ. ಈಗ ರೆಡಿ ಆಗಿ ಹೊಡ್ತಿದ್ದೀವಿ. ಅಲ್ಲೇ ಹೋಟೆಲಲ್ಲಿ ಹೋಗಿ ಊಟ ಗೀಟ ಮಾಡಿಕೊಂಡು ಕೇಕ್ ಕಟ್ಟಿಂಗ್ ಮಾಡಿಬಿಟ್ಟು ಬರ್ತೀವಿ. ಹೇಳು ಜನು. ಹಾಯ್. ಏನು ಮಾಡೋದು ಏನು ಅಂತಲೇ ಗೊತ್ತಿರಲ್ಲ. ವೀಡಿಯೋಗೆ ಸುಮ್ಮನೆ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟಿರ್ತೀನಲ್ಲ, ಅದಕ್ಕೆ ಆಯನಿ ಅಂತ ಹೇಳ್ತಿರ್ತೀನಿ ಅಷ್ಟೇ. ಕೇಕ್ನ ಆರ್ಡ್ರ್ ಕೊಟ್ಟಿದ್ದರು, ಅದನ್ನು ಈಸ್ಕೊಂಬರೋಕೆ ಎಲ್ಲರೂ ಹೋಗಿದ್ದಾರೆ. ನಾವು ಮಾತ್ರ ಅಲ್ಲಿ ತನಕ ಏನು ಮಾಡೋದು ಕುತ್ಕೊಂಡು ಅಂತ ಹೇಳಿ ಟೆಂಪಲ್ಗೆ ಬಂದ್ವಿ. ಅಲ್ಲೇ ಪಕ್ಕದಲ್ಲಿ ಟೆಂಪಲ್ ಇತ್ತು. ಇಲ್ಲಿ ನಿಮಗೆ ಎಷ್ಟು ದೇವ್ರು ಸಿಗುತ್ತೆ ಗೊತ್ತಾ ನೋಡಲಿಕ್ಕೆ. ಶಿವ, ಗಣೇಶ, ಪಾರ್ವತಿ, ಹಾಗೆ ಆಂಜನೇಯ ಮತ್ತು ಸತ್ಯನಾರಾಯಣ ಸ್ವಾಮಿದು ಯಾವಾಗಲೂ ಇರುತ್ತೆ, ಪೂಜೆ ಮಾಡಿರ್ತಾರೆ. ಇದೆಲ್ಲ ನಿಮಗೆ ಒಂದೇ ದೇವಸ್ಥಾನದಲ್ಲಿ ಸಿಗುತ್ತೆ. ಈ ದೇವಸ್ಥಾನಕ್ಕೆ ಬಂದರೆ 3-4 ದೇವಸ್ಥಾನಕ್ಕೆ ಹೋಗೋ ಅವಶ್ಯಕತೆಯೇ ಇರಲ್ಲ, ಅಷ್ಟು ತೃಪ್ತಿ ಆಗುತ್ತೆ ಬಂದರೆ. ಕಾರ್ತಿಕ ಬೇರೆ ಇತ್ತು ಅವತ್ತು, ಹಾಗಾಗಿ ದೀಪ ಎಲ್ಲ ಅಂಟಿಸಿದ್ದಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗೆ ಕ್ಲಿಪ್ಪಿಂಗ್ ತೊಗೊಂಡೆ ನಾನು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಸತ್ಯನಾರಾಯಣ ಪೂಜೆನೂ ಕೂಡ ಮಾಡಿದ್ದಾರೆ. ನಾವು ಹಾಗೆ ಅವ್ರು ಬರೋರು ಲೇಟ್ ಆಗುತ್ತಲ್ಲ, ಅಷ್ಟರಲ್ಲಿ ಬರ್ಡೇ ಬೇರೆ ಅಲ್ಲ ಅವಳದು. ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಬನ್ನಿ ಅಂದ್ಕೊಂಡು ಎಲ್ಲರೂ ಬಂದಿದ್ದೀವಿ. ಹೀಗೆ ಅಲ್ಲಿ ಪ್ರಸಾದ ಬೇರೆ ಕೊಟ್ಟರು. ಪ್ರಸಾದ ತೊಗೊಂಡು ದೇವರಿಗೆ ಕೈ ಮುಕ್ಕೊಂಡು ಆಮೇಲೆ ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದು. ಆಮೇಲೆ ಹೊರಡೋಣ ಅಂದ್ಬಿಟ್ಟು ಕೂತಿದ್ವಿ. ಅವ್ರು ಇನ್ನೂ ಫೋನ್ ಮಾಡಿರಲಿಲ್ಲ, ನಾನು ಬಂದಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿದರು. ಸೊ ಅಲ್ಲಿ ತನಕ ನಾವು ದೇವಸ್ಥಾನದಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದು. ಆಮೇಲೆ ಅವ್ರು ಫೋನ್ ಮಾಡಿದ್ಮೇಲೆ ಅಲ್ಲಿಗೆ ಕೇಕ್ ಕಟ್ಟಿಂಗ್ ಮಾಡೋದಕ್ಕೆ ಅಂತ ಹೊರಡ್ತೀವಿ. ಹಾಗೆ ನಾನು ಶ್ರುತಿಗೆ ಒಂದು ಗಿಫ್ಟ್ ತೊಗೊಂಡಿದ್ದೆ. ನಾನು ಲೈಫಲ್ಲಿ ಫಸ್ಟ್ ಟೈಮ್ ನಾನು ಅವಳಿಗೆ ಅಂತ ಬರ್ಡೇಗೆ ಅಂತ ಗಿಫ್ಟನ್ನ ಕೊಟ್ಟಿರೋದು. ಅದಕ್ಕೂ ಮುಂಚೆ ಮದುವೆಯಲ್ಲಿ ಕೊಡಿಸಿದ್ದೀನಿ, ಅವಳಿಗೆ ರಿಂಗ್ ಗಿಫ್ಟ್ ಕೊಡಿಸಿದ್ದೀವಿ, ಗೋಲ್ಡ್ ರಿಂಗ್ನ ಗಿಫ್ಟ್ ಕೊಟ್ಟಿದ್ದೀವಿ ಅವಳು ಮದುವೆಯಲ್ಲಿ. ಅದು ಬಿಟ್ಟರೆ ಬರ್ಡೇಗೆ ಅಂತಲೇ ನಾನು ಫಸ್ಟ್ ಟೈಮ್ ಹುಡ್ದಾಗಿಂದ ಫಸ್ಟ್ ಟೈಮ್ ನಾನು ಅವಳಿಗೆ ಗಿಫ್ಟ್ ಕೊಟ್ಟಿರೋದು. ಅವಳು ಅಷ್ಟೇ, ನನಗೆ ಇದುವರೆಗೂ ಒಂದು ಸರಿನೂ ಗಿಫ್ಟ್ ಕೊಟ್ಟಿಲ್ಲ. ಇಬ್ಬರು ಒಬ್ರಿಗೊಬ್ರು ಕೊಟ್ಕೊಂಡಿಲ್ಲ. ಫಸ್ಟ್ ಟೈಮ್ ನಾನು ಕೊಡಿಸಿದ್ದೀನಿ. ಸೊ ಬರ್ಡೇನ ಅವತ್ತು ಕಾರ್ತಿಕ ಇದ್ದಿದ್ದರಿಂದ ಎಲ್ಲ ಕೆಲಸ ಎಲ್ಲ ಇರುತ್ತೆ. ಹಾಗೆ ಒಂದು ಮದುವೆ ಕೂಡ ಇತ್ತು, ಮುಗಿಸ್ಕೊಂಡು ಬರೋಷ್ಟಲ್ಲಿ ಟೈಮ್ ಆಗಿತ್ತು. ಹಾಗಾಗಿ ಮನೇಲಿ ಏನು ಸೆಲೆಬ್ರೇಷನ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಈ ಥರ ಎಲ್ಲ ಸಿಗುತ್ತಲ್ಲ 1 hour 2 hourಗೆ ಇಷ್ಟು ಅಂತ, ಇದು 800 ಏನೋ ಅನಿಸುತ್ತೆ 1 hourಗೆ. ಸೊ ಅದನ್ನು ಬುಕ್ ಮಾಡಿದರು. ಸೊ ಅಲ್ಲಿಗೆ ನಮ್ಮನ್ನು ಇನ್ವೈಟ್ ಮಾಡಿದರು, ನಾವು ಕೂಡ ಅಲ್ಲಿಗೆ ಅಂತ ಹೋಗಿದ್ವಿ. ಮಾಮೂಲಿ ಪ್ರಾಬ್ಲಮ್ಮು, ಸಾಂಗ್ ಹಾಕಿದ್ದಾರೆ, ಮಕ್ಕಳು ಡ್ಯಾನ್ಸ್ ಮಾಡ್ತಿದ್ದಾರೆ. ಹಾಗೆ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಚೆನ್ನಾಗಿ ರೆಡಿ ಮಾಡಿದರು. ಒಂದಷ್ಟು ಕ್ಲಿಪ್ಪಿಂಗ್ ತೊಗೊಂಡ್ವಿ, ಕೇಕು ಎಲ್ಲ ತೊಗೊಬಂದರು. ಹಾಗೆ ಸಾಂಗ್ ಹಾಕಿದ್ದಾರೆ, ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಹಾಕ್ಬಾರ್ದು ಅಂತ ಅಂದ್ಕೊಂಡಿದ್ದೆ, ಬಟ್ ಇರಲಿ, ಒಂದು ಮೆಮೊರಿ ಚೆನ್ನಾಗಿರುತ್ತೆ ಅಲ್ಲ. ಫೋನಲ್ಲಿ ಡಿಲೀಟ್ ಮಾಡಿಬಿಟ್ರು ಇಲ್ಲಿರುತ್ತೆ ಅಲ್ವಾ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆ್ಯಡ್ ಮಾಡಿದ್ದೀನಿ. ನಮ್ಮ ಅಕ್ಕನ ಮಗಳು ಅಯ್ಯೋ ಡ್ಯಾನ್ಸ್ ಮಾಡಿಲ್ಲ ಇವಳಂತೂ. ಹೆಂಗೆ ಕುಣಿತಿದ್ದಾಳೆ ಅಂದರೆ 1 ಸೆಕೆಂಡು ಸುಮ್ಮನೆ ಇರ್ತಿಲ್ಲ, ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ಲು. ಚೆರಿ ಮಾತ್ರ ಪಲ್ಟಿ ಹೊಡ್ಕೊಂಡು ನಿಂತಿದ್ದ, ಅದನ್ನು ನಾನೆಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ, ಬಟ್ ವೀಡಿಯೋಲಿ ಎಂತಿ ಆಗುತ್ತೆ ಅಂತ ಹಾಕಿಲ್ಲ ಅಷ್ಟೇ. ಅವ್ನು ಸುಮ್ಮನೆ ನಿಂತಿದ್ದ. ಆಮೇಲೆ ಅವಳ ಜೊತೆ ಅವನು 1-2 ಸ್ಟೆಪ್ ಹಾಕ್ತಾ, ನಮ್ಮ ಅಕ್ಕ ಅವಳ ಮಗಳ ಜೊತೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾಳೆ. ಆಮೇಲೆ ಬಂದು ನಾನು ಜಾಯಿನ್ ಆಗ್ತೀನಿ. ಚೆನ್ನಾಗಿತ್ತು, ಏನೋ ಒಂಥರ ಎಲ್ಲರ ಜೊತೆಲೂ ಡ್ಯಾನ್ಸ್ ಮಾಡಿದ್ದು. ಇಷ್ಟ ಆಗುತ್ತೆ ಈ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಮಾತ್ರ ಫುಲ್ಲು, ಯಾವತ್ತೂ ಈ ಥರ ಫ್ಯಾಮಿಲಿ ಮುಂದೆ ಅಥವಾ ಫ್ಯಾಮಿಲಿ ಸೇರಿಕೊಂಡು ನಾವು ಡ್ಯಾನ್ಸೇ ಮಾಡಿರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ಅನಿಸುತ್ತೆ ಈ ಥರ ಡ್ಯಾನ್ಸ್ ಎಲ್ಲ ಮಾಡಿದ್ದು. ಸ್ಕೂಲು ಕಾಲೇಜ್ಗಳಲ್ಲಿ ಮಾಡಿರ್ತೀವಿ. ಸ್ಕೂಲಲ್ಲಿ ನಾನು ಪ್ರೈಮರಿ ಸ್ಕೂಲಲ್ಲಿ ಮಾಡಿದ್ದೀನಿ, ಸ್ಕೂಲಲ್ಲಿ ಮಾಡಿಲ್ಲ. PU ತನಕನೂ ನಾನು ಮಾಡಿಲ್ಲ. ಅದಾದಮೇಲೆ ನಾನು ಮಾಡಿದ್ದೀನಿ. ಮಾಡಲೇಬೇಕಾಗಿದ್ದು ಸಿಚುಯೇಷನ್ ಇರುತ್ತೆ, ಹಾಗಾಗಿ ಮಾಡಿದ್ದೆ. ಅದು ಬಿಟ್ಟರೆ ಮನೇಲಿ ಮಾಡ್ತಿದ್ದೆ. ಇದೇ ಫಸ್ಟ್ ನೋಡಿ ಈ ಥರ ಫ್ಯಾಮಿಲಿ ಜೊತೆ ಸೇರಿಕೊಂಡು ಡ್ಯಾನ್ಸ್ ಮಾಡಿರೋದು. ಚೆನ್ನಾಗಿತ್ತು, ಏನೋ ಒಂಥರ. ಹಿಂದೆಗಡೆ ಏನೋ ಬ್ಯಾಕ್ಗ್ರೌಂಡ್ ಸೌಂಡ್ ಬರ್ತಿದೆ, ವಾಯ್ಸ್ ಓವರ್ ಕೊಡ್ತಿದ್ರು. ಇಲ್ಲಿ ಬೇರೆ ಏನೋ ಡಿಸ್ಟರ್ಬ್ ಮಾಡ್ತಿದ್ದಾರಪ್ಪ, ಮನೆ ಕಟ್ತಿದ್ದಾರೆ, ಸಿಕ್ಕಾಪಟ್ಟೆ ತಲೆ ತಿಂತಾರೆ. ಅದ್ರದ್ದು ಸೌಂಡ್ ಬೇರೆ ಆ್ಯಡ್ ಆಗ್ತಿದೆ. ನಾನು ಇದಿಲ್ಲಿ ಮ್ಯೂಟ್ ಮಾಡಿದ್ರು ಮ್ಯೂಸಿಕ್ ಆ್ಯಡ್ ಆಗ್ತಿದೆಯಲ್ಲ ಅಂತ ತಲೆ ಕೆಡಿಸ್ಕೊಂಡು ರಿಪೀಟ್ ಕೇಳಬೇಕಾದ್ರೆ ಗೊತ್ತಾಯಿತು, ಇಲ್ಲೇನು ಕೆಲಸ ಮಾಡ್ತಿದ್ದಾರಲ್ಲ ಅದ್ರದ್ದು ಸೌಂಡು ಅಂತ. ಆಮೇಲೆ ಅಂದ್ಕೊಂಡೆ.
ಏ ಇದು ಒಳ್ಳೆ ತಿಂತಾಳೆ. ಎಲ್ಲ ವಿಡಿಯೋ ಹಿಡ್ಕೊಂಡ್ರೆ ಶ್ರುತಿ ಅಂತ ಇನ್ನೇನು ಮಾಡೋದು. ಅವನೇ ಬುದ್ಧಿವಂತ. ಒಂದ್ ನಿಮಿಷ ಒಬ್ರಾದ್ಮೇಲೆ ಒಬ್ರು ಈ ಕಡೆ ಬಾ ಸೈಡ್ಗೆ ಅಂತ ಹೇಳ್ದಾನೆ. ಸೈಡ್ಗೆ ಓಸಿ ತಿನ್ಸು ಪುಟ್ಟಿ. ಇಲ್ಲಿ ನೋಡು ಸರಿ ನೀನು ಈ ಕಡೆ ಬಾ. ತಿನ್ಕಂದ ಪುಟ ಅವ್ನು ಬಿಡುವ ಮಾಡಿ ನೋಡು ನಿನ್ ತೆಗೆ ಮಾಡಿ ಇದ್ರ ಇರ್ತಾಳೆ ಹೋಗಲ್ಲ ಬಂದಾಗ ಸರಿ. ಏ ಕರೆಂಟ್ ಆಯ್ತಾ? ಏ ನಿಂದ ಆಯ್ತಾನ? ಫಸ್ಟ್ ಟೈಮ್ ಅವ್ಳು ಗಿಫ್ಟ್ ಕೊಟ್ಟಿರೋದು ನನಗೆ. ನನ್ನ ಬರ್ಡೇ ಆದಾಗಿಂದ ಲೈಫಲ್ಲಿ ಫಸ್ಟ್ ಟೈಮ್ ಗಿಫ್ಟ್ ಕೊಟ್ಟಿರೋದು. ಇವಳಿಗೆ ಅವಳು ಕೊಟ್ಟಿದ್ದೀನಿ, ನಾನು ಕೊಟ್ಟಿಲ್ಲ. ನಂಗೆ ಕೊಟ್ಟಿಲ್ಲ. ನಾನು ಅವಳು ಕೊಟ್ಟಿಲ್ಲ, ಅವಳು ನಂಗೂ ಕೊಟ್ಟಿಲ್ಲ. ನಾನು ಮಾತ್ರ ಅಲ್ಲ, ಅವಳು ಕೊಟ್ಟಿಲ್ಲ ನನಗೆ. ಅವಳು ನಂಗೆ ಏನು ಕೊಟ್ಟಿಲ್ಲ. ಸಾಂಗ್ ಬತ್ತೈತೆ. ಸರಿ ಇಲ್ಲಿ ಬಾ, ಸರಿ ಹಿಂದೆ ಬಾ, ಹಿಂದೆ ಬಾ. ಆಟ ಹೊಡಕಡೆ. ಓ ಸೂಪರ್. ಚೆನ್ನಾಗಿದೆ. ಸಿ ಒಂಚೂರು ಸೈಡ್ ಇಟ್ಕೊಳ್ತ. ಅವಳು ನೋಡಲ್ಲ, ಅವಳನ್ನ ಬಾಯ ನೋಡ್ತಾಳ. ಏಯ್ ಬೇಡ, ಅವಳಿಗಂತೆ ಕೊಡ್ರೆ ನನಗೆ ಬನ್ನಿ ವಿಡಿಯೋನ ಸರ್, ಕೊಡೋಣ ಸರ್. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಶ್ರುತಿ ನಾನು ಕಲರ್ ಸಿಗಾಕೊಂಡ್ಬಿಟ್ರು. ಆ ಚಿಕ್ಕದ್ ಮಾತ್ರ ಏನೋ ಮಾಡ್ತಾವ್ರಲ್ಲ ಅಂತ ನೋಡ್ತೈತೆ. ಪುಟ್ಟಲಕ್ಷ್ಮಿ, ದೊಡ್ಡಲಕ್ಷ್ಮಿ, ನಾನು ಎರಡು ಫೋಟೋ ತಗೊಂಡು ಬೈರೆ ಅಲ್ಲೇ ಮಲ್ಗಿರಮ್ಮ. ನೋಡಿ ಈಗ ಅವಳು ಇಳಿಸು. ಮ್ಯೂಟ್ ಆಗಿರ್ಬೇಕು. ಸರಿ ಈ ಕಡೆ ಬಾ, ಸರಿ ಸರಿ ಒಂದ್ ಸೆಕೆಂಡ್ ಈ ಕಡೆ ಬಾ. ಇಲ್ಲಿ ಬಾ, ಹಿಂದೆ ಬಾ, ಹಿಂದೆ ಬಾ. ಅದನ್ನ ಕವರ್ ಮಾಡ್ಕೊಳ್ಳಿ, ಆಗ ನೀಟಾಗಿ ಬರುತ್ತೆ. ಆ ಲೈಟ್ ಕವರ್ ಮಾಡ್ಕೊಳ್ಳಿ ಅಷ್ಟೇ. ಹಂಗೆ ನಿಂತ್ಕೊಳ್ಳಿ ಹಂಗೆ. ಹೌದಾ? ಹೌದಾ ಅಂದ್ರೆ ಇದೇ ಕಾಸ್ಟ್ಲಿ ಮೊಬೈಲ್ ಸದ್ಯಕ್ಕೆ ಇರೋದು. ನೋಡೋಣ. ಐ ಥಿಂಕ್ ಐಫೋನ್ ಅನ್ಕೋತೀನಿ. ಎಸ್ ಐಫೋನ್. ಲೈಫಲ್ಲಿ ಫಸ್ಟ್ ಗರ್ಲ್ ಐಫೋನ್ ಚೆನ್ನಾಗಿಲ್ಲ ಅಂತ ಹೇಳ್ತಿರೋದು ಅನ್ಸುತ್ತೆ. ಶ್ರುತಿಗೆ ಆಲ್ಮೋಸ್ಟ್ ಬರ್ಡಲ್ಲೆಲ್ಲ ಫೋನೇ ಗಿಫ್ಟ್ ಬರ್ತಿರುತ್ತೆ. ಅವಳು ಫೋನು ಹಳೇದು ಬೇರೆ ಹೊಡ್ಕೊಂಡಿದ್ದಾಳೆ, ಹಾಗಾಗಿ ಐಫೋನ್ ಗಿಫ್ಟ್ ಬಂದಿದೆ. ಆದರೆ ಅವಳು ಸ್ಯಾಮ್ಸಂಗ್ ಯಾವುದೋ ಅಂದ್ಬಿಟ್ಬಿಟ್ಟು ಇಟ್ಕೊಟ್ಟಿದೆಯಲ್ಲ ಅಂತ ಹೇಳ್ತಾ ಇದ್ಲು. ನನಗೆ ಐಫೋನ್ ಇಷ್ಟ ಇಲ್ಲ ಅಂತ. ಎಲ್ರಿಗೂ ಐಫೋನ್ ಅಂದರೆ ಇಷ್ಟ ಅಲ್ವಾ, ಅದು ಯಾಕೆ ಇವಳು ಇಷ್ಟ ಇಲ್ಲ ಅಂತ ಅಂದ್ಲೂ ಗೊತ್ತಿಲ್ಲ. ಬಟ್ ಚೆನ್ನಾಗಿತ್ತು, ವೈಟ್ ಕಲರ್ ಐಫೋನು. ನಮ್ಮ ಪುಟ್ಟ ಜಾಸ್ತಿ ಏನದ, ನಾನು ಎಷ್ಟೇ ಫೋನ್ ಹೊಡೆದಾಕಿದ್ರು ಆಲ್ಮೋಸ್ಟ್ ಫೋನೆಲ್ಲ ಹೊಡ್ಕೊತಿದ್ದೀನಿ ಅಂತ ಹೇಳ್ತಿರೋದವಳು. ಹೌದು, ಫೋನ್ ಬ್ರೇಕ್ ಆಗಿರುತ್ತೆ ಹಾಗೋ ಈಗೋ. 1 ವರ್ಷ ಇಲ್ಲ 2 ವರ್ಷಕ್ಕೆ ಒಂದ್ಸರ ಆದ್ರೂ ಈ ಥರ ಬರ್ಡೇಗೆ ಅವಳಿಗೆ ಫೋನೇ ಗಿಫ್ಟ್ ಬಂದಿರುತ್ತೆ. ಲಾಸ್ಟ್ ವರ್ಷ ಅಲ್ಲ, ಅದಿನ ಲಾಸ್ಟ್ ವರ್ಷನೋ ಏನೋ ಅವಳು ಫೋನ್ ತೊಗೊಂಡಿದ್ದು, ಈಗ ಮತ್ತೆ ತೊಗೊಂಡಿಲ್ಲ, ಕೊಡಿಸಿರೋದು ಬ್ರೇಕ್ ಆಗಿದೆಯಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಅವಳು ಯೂಟ್ಯೂಬೆಲ್ಲ ಮಾಡ್ತಿರ್ತಾಳಲ್ಲ, ಸೊ ಯೂಸ್ ಆಗಲಿ ಅಂತ ಒಳ್ಳೆ ಫೋನೇ ಕೊಡ್ಸವ್ರೆ. ಹಾಗೆಯೇ ಸಾಂಗ್ ಹಾಕ್ಬಿಟ್ಟು ಡ್ಯಾನ್ಸ್ ಮಾಡ್ತಾಯಿದ್ದೀವಿ. ಒಂಥರ ಚೆನ್ನಾಗಿತ್ತು, ಫ್ಯಾಮಿಲಿ ಜೊತೆ ಎಲ್ಲ ಡ್ಯಾನ್ಸ್ ಈ ಥರ ಮಾಡ್ತಿರೋದು ಫಸ್ಟ್ ಟೈಮು. ಬಟ್ ಚೆನ್ನಾಗಿತ್ತು. ನಾವೇ ನಮ್ಮನ್ನು ಮರೆತು ಡ್ಯಾನ್ಸ್ ಮಾಡ್ತಿರೋದು. ಗಂಡು ಮಕ್ಕಳೆಲ್ಲರೂ ವೀಡಿಯೋ ಮಾಡ್ಕೊಂಡು ನೋಡ್ತಾ ಕುಂತವ್ರೆ ನೋಡಿ. 4 ಜನ ಹೆಣ್ಮಕ್ಳು ಅಲ್ಲ, ಇನ್ನೊಂದು ಚಿಕ್ಕ ಪಾಪು ಇದ್ದಾಳೆ, ಅವಳು ಅವ್ರ ಅಪ್ಪನ ಹತ್ರ ಇದ್ದಾಳೆ. ಅದು ಬಿಟ್ಟರೆ ಇನ್ನು 4 ಜನ ಗಂಡು ಮಕ್ಕಳು ನೋಡ್ತಿದ್ದಾರೆ, 4 ಜನ ಡ್ಯಾನ್ಸ್ ಮಾಡ್ತಿದ್ದಾರೆ, ಇನ್ನೊಬ್ಬಳು ಏನೋ ಎತ್ಕೊಂಡಿದ್ದಾರೆ. ಅವರೆಲ್ಲರೂ ನಾವು ಡ್ಯಾನ್ಸ್ ಮಾಡ್ತಿದ್ದು ನೋಡ್ಬಿಟ್ಟು ಕೂಗ್ತಾಯಿದ್ರು. ಚೆನ್ನಾಗಿತ್ತು. ಏನೋ ಒಂಥರ ನಮ್ಗೆ ಹೇಗೆ ಬರುತ್ತೋ ಹಾಗೆ ಮಾಡಿದ್ದೀವಿ.
ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದಾದಮೇಲೆ ನಾವು ಊಟಕ್ಕೆ ಹೋಟೆಲ್ಗೆ ಅಂತ ಹೇಳಿ ಅವರೇನೆ ಪಾರ್ಟಿ ಕೊಡಿಸ್ತಾ ಇರೋದು. ಹೋಟೆಲ್ಗೆ ಅಂತ ಬಂದಿದ್ದೀವಿ. ಸೇಮ್ ತಪ್ಪಲ, ನೋ ಹನಿ ನೋ ಮನಿ. ಗುಡ್ ನೈಟ್ ಗೋಸ್ ಹವಾ ಬಾರ್ ಗೋಸ್ ಟು ಬ್ಯಾಂಕಾಕ್. ಡ್ಯಾನ್ಸ್ ಮಾಡಿರೋ ಸಾಂಗ್ ನ ಹಾಕ್ತೀನಿ. ನೋ ನೋಡಿ ನೆಕ್ಸ್ಟ್ ಟೈಮ್ ನಾ ಡ್ಯಾನ್ಸೇ ಮಾಡಲ್ಲ ಹಂಗಾದ್ರೆ. ಈ ಟೈಮ್ ನೋಡ್ಕಣೆ, ನೆಕ್ಸ್ಟ್ ಟೈಮ್ ಮಾಡಿ ಅಂತ ನೀವೇ ಹೇಳ್ತೀರಾ. ಓಹ್, ಅಷ್ಟೊಂದು ಚೆನ್ನಾಗಿ ಮಾಡಿಲ್ಲ ಶ್ರುತಿ, ಅಷ್ಟು ಸುಮಾರಾಗಿ ಮಾಡಿದ್ದೀನಿ. ಅದು ಮಾಡು 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 ಅಂತ ಅಂದಿಕ್ಕೆ. ಲಾಸ್ಟ್ ಟೈಮ್ ಒಂದ್ಸರಿ ಬಂದಿದ್ವಿ ಇಲ್ಲಿ. ಡೋರ್ ಗ್ಲಾಸು ಓಪನ್, ಅವನಿಗೆ ಗೊತ್ತಾಗ್ಲಿಲ್ಲ ಅಷ್ಟೇನೆ. ಓಡ್ಬಿಡಮ್ಮ. ಹೋಮ ಬೇಕು. ಏನು ಕೊಡಿಸ್ತೀಯಾ? ಕೊಡ್ಸು. ಏನು ಕೊಡಿಸ್ತೀಯಾ? ಕೊಡ್ತಾರೆ, ಇರೋ ಸುಮ್ಮನೆ ಕುತ್ಕೋ. ಈ ಕಡೆ ಬಮ್ಮ. ಸರಿ, ಸೈಲೆಂಟಾಗಿ ಕುತ್ಕೋಬೇಕು. ಇಲ್ಲ ದೊಡ್ಡ ಗೋಬಿ ಮಂಚೂರಿ. ಮುಟ್ಟಿಸ್ಬಿಟ್ಟನು ಮುಂದೆ ಕಡೆ. ಚೊಟ್ಟೆ 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 ಚೊಟ್ಟೆ. ರೋಟಿ ಕರ್ರಿ, ವೆಜ್ ಕಲ್ಲೋಪ್ರಿ. ಇದು ನನಗೆ ಲಾಸ್ಟ್ ಟೈಮ್ ತಿಂದು ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು, ಅದಕ್ಕೆ ಇದನ್ನೇ ಆರ್ಡ್ರ್ ಮಾಡಿಸಿರೋದು. ರೋಟಿ ಕರಿ ಜೊತೆ ಚಳಿ. ಮೈಸೂರಲ್ಲಿ ಕೂತ್ಕೊಂಡು ಬೋರ್ಡ್ ಇದೆ, ತಿಂತೀನಿ ಎಲ್ಲಮ್ಮ ಹೋಟ್ಲು ಹೋಟೆಲ್ ಕರ್ಕೊಂಡು ಹೋಗಿತ್ತು. ಅಲ್ಲೇ ನೀವು ವೆಜ್ ಕಲ್ಲೋಪ್ರಿ ತಿಂದು ಚೆನ್ನಾಗೈತೆ. ಬರ್ಡೇಲಿ ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡಿ ಊಟಕ್ಕೆ ಬಂದಿದ್ದೀವಿ ಅಂತಲೇ ಹೇಳಲಿಲ್ಲ. ಕುತ್ಕೊಂಡು ತಿಂತಿದ್ದೀನಿ, ಇವಾಗ ನೆನಪಾಯ್ತು. ಪಾಲಕ್ ಪನ್ನೀರು ಹಾಕಿದೆ. ಎಂಜಾಯ್ ಯುವರ್ ಮೀಲ್. ಇವು ಇವ್ರಿಗೆ ಹಾಕೊಬ್ರು ಪಾಲಕ್ ಪನ್ನೀರ್. ಇದು ನೋಡಿ, ಸೂಪ್ ಕುಡ್ಕ ಕೂತೈತೆ, ಊಟ ಮಾಡಲ್ಲ ಏನಿಲ್ಲ. ಅಪ್ಪ ಎಷ್ಟು ಖಾರ ಐತೆ. ಅವ್ರಿಗೆ ಸಾಕಾಗಿದ್ರು ಇವನು ಮಾತ್ರ ಸೂಪ್ ಕುಡಿತವನೆ, ನೀರು ಕೊಡಲ್ಲ. ನೋ, ಎಕ್ಸ್ಟ್ರಾ ಒಂದು ಮಶ್ರೂಮ್ ಮಂಚೂರಿ. ದಿಸ್ ಇಸ್ ಮಶ್ರೂಮ್ ಮಂಚೂರಿಯನ್. ಎವ್ರಿಬಡಿ ಇಸ್ ಬ್ಯಾಟಿಂಗ್. ನೋಡಲ್ಲಿ ಎಲ್ಲರೂ ನೋಡು, ತಿಂತಿಲ್ವಾ? ನೀನು ಮಾತ್ರ ಇದು ಕುಡ್ಕೊ